ಬನ್ನಿ ಸ್ನೇಹಿತರೆ, ಪೈನಾಪಲ್ ಅನ್ನು ಕಟ್ ಮಾಡೋಣ. ನೋಡಿ ಸ್ನೇಹಿತರೆ, ಪೈನಾಪಲ್ ಕಟ್ ಮಾಡಾಗಿದೆ. ಈಗ ಇದನ್ನ ಮಸಾಲ ಮಾಡೋದಕ್ಕೆ ಸಣ್ಣದಾಗಿ ಹಚ್ಕೊಬೇಕು. ನೋಡಿ ಸ್ನೇಹಿತರೆ, ಪೈನಾಪಲ್ ಮಸಾಲ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ಮೊದಲಿಗೆ ಇಟ್ಟಿರೋದು, ಹಾಗೆ ಮಸಾಲೆ ಕಡಲೆ ಬೀಜ, ಖಾರ ಚಟ್ನಿ, ಟೊಮ್ಯಾಟೊ, ಲೈಲಾ, ಉಪ್ಪು, ಸ್ವೀಟ್ ಚಟ್ನಿ. ಪೈನಾಪಲ್ ಮಸಾಲ ಮಾಡೋದಿಕ್ ಬೇಕು. ಬನ್ನಿ ಈಗ ಹೇಗ್ ಮಾಡೋದು ನೋಡೋಣ. ಪೈನಾಪಲ್ ಸಣ್ಣದಾಗಿ ಹಚ್ಚಿಟ್ಟಿರೋದು ಹಾಕೋಣ. ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಹಚ್ಚಿ ತುರಿದಿಟ್ಟಿರೋದು ಇದು ಕೂಡ ಹಾಕೋಣ. ಹಾಗೆ ಮಸಾಲೆ ಕಡಲೆ ಬೀಜ ಇದು ಕೂಡ ಹಾಕೋಣ. ಹಾಗೆ ಸಣ್ಣದಾಗಿ ಹಚ್ಚಿಟ್ಟಿರೋ ಟೊಮೊಟೊ, ಮತ್ತೆ ಉಪ್ಪು, ಸ್ವೀಟ್ ಚಟ್ನಿ, ಹಾಗೆ ಖಾರ ಚಟ್ನಿ. ಈಗ ಇದನ್ನ ಚೆನ್ನಾಗಿ ಕಲಿಸ್ಬೇಕು. ಪೈನಾಪಲ್ ಮಸಾಲ ರೆಡಿಯಾಗಿದೆ. ಈಗ ಮೇಲೆ ಲೈಲಾನ್ ಸೇವನ್ನು ಹಾಕೋಣ. ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ. ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಪೈನಾಪಲ್ ಮಸಾಲ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಪೈನಾಪಲ್ ಮಸಾಲ ಯಾವ ತರ ಮಾಡೋದು ಮತ್ತೆ ಅದಕ್ಕೆ ಏನೇನ್ ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ ಪೈನಾಪಲ್ ಮಸಾಲ ಹೇಗ್ ಮಾಡೋದು ನೋಡೋಣ. ಬನ್ನಿ ಸ್ನೇಹಿತರೆ, ಪೈನಾಪಲ್ ಅನ್ನು ಕಟ್ ಮಾಡೋಣ. ನೋಡಿ ಸ್ನೇಹಿತರೆ, ಪೈನಾಪಲ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪೈನಾಪಲ್ ವಿಟಮಿನ್ ಸಿ ಅತಿ ಹೆಚ್ಚು ಇರುತ್ತೆ. ಹಾಗೆ ಇದು ಜೀರ್ಣಕ್ರಿಯೆಗೆ ತುಂಬಾ ಉಪಯೋಗ. ಮಕ್ಕಳು ಹಾಗೆ ತಿನ್ನಲ್ಲ, ಹಂಗಾಗಿ ಈ ತರ ಐಟಮ್ನ ಮಾಡಿಕೊಟ್ರೆ ಹಾಗಾದ್ರೂ ತಿಂತಾರೆ. ಪೈನಾಪಲ್ ಕಟ್ ಮಾಡಿ ಆಗಿದೆ. ನೋಡಿ ಸ್ನೇಹಿತರೆ, ಪೈನಾಪಲ್ ಕಟ್ ಮಾಡಾಗಿದೆ. ಈಗ ಇದನ್ನ ಮಸಾಲ ಮಾಡೋದಕ್ಕೆ ಸಣ್ಣದಾಗಿ ಹಚ್ಕೊಬೇಕು. ನೋಡಿ ಸ್ನೇಹಿತರೆ, ಪೈನಾಪಲ್ ಮಸಾಲ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ಮೊದಲಿಗೆ ಪೈನಾಪಲ್ ಸಣ್ಣದಾಗಿ ಹಚ್ಚಿರೋದು, ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಹಚ್ಚಿ ತುರಿದಿಟ್ಟಿರೋದು, ಹಾಗೆ ಮಸಾಲೆ ಕಡಲೆ ಬೀಜ, ಖಾರ ಚಟ್ನಿ, ಟೊಮ್ಯಾಟೊ, ಲೈಲಾನ್ ಸೇವು, ಚಾಟ್ ಮಸಾಲ, ನಿಂಬೆಹಣ್ಣು, ಉಪ್ಪು, ಸ್ವೀಟ್ ಚಟ್ನಿ, ಪೆಪ್ಪರ್ ಪೌಡರ್. ಇಷ್ಟು ಪೈನಾಪಲ್ ಮಸಾಲ ಮಾಡೋದಿಕ್ ಬೇಕು. ಬನ್ನಿ ಈಗ ಹೇಗ್ ಮಾಡೋದು ನೋಡೋಣ. ನೋಡಿ ಗೆಳೆಯರೆ, ಈಗ ಪೈನಾಪಲ್ ಮಸಾಲ ಹೇಗ್ ಮಾಡೋದು ನೋಡೋಣ. ಮೊದಲಿಗೆ ಪೈನಾಪಲ್ ಸಣ್ಣದಾಗಿ ಹಚ್ಚಿಟ್ಟಿರೋದು ಹಾಕೋಣ. ಹಾಗೆ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಹಚ್ಚಿ ತುರಿದಿಟ್ಟಿರೋದು ಇದು ಕೂಡ ಹಾಕೋಣ. ಹಾಗೆ ಮಸಾಲೆ ಕಡಲೆ ಬೀಜ ಇದು ಕೂಡ ಹಾಕೋಣ. ಹಾಗೆ ಸಣ್ಣದಾಗಿ ಹಚ್ಚಿಟ್ಟಿರೋ ಟೊಮೊಟೊ, ಸ್ನೇಹಿತರೆ ನಿಂಬೆ ರಸ ಲೈಟಾಗಿ ಒಂದು 2 2ರಿಂದ 3 ಡ್ರಾಪ್ ಮಾತ್ರ ಹಾಕಿ, ಯಾಕಂದ್ರೆ ಪೈನಾಪಲ್ ಅಲ್ಲಿ ಹುಳಿ ಇರುತ್ತೆ.
ಸಾಕು. ಮತ್ತೆ ಉಪ್ಪು, ಚಾಟ್ ಮಸಾಲ, ಪೆಪ್ಪರ್ ಪೌಡ್ರು, ಸ್ವೀಟ್ ಚಟ್ನಿ, ಹಾಗೆ ಖಾರ ಚಟ್ನಿ, ಈಗ ಇದನ್ನ ಚೆನ್ನಾಗಿ ಕಲಿಸ್ಬೇಕು. ನೋಡ್ಬೋದು ಈ ತರ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ತರ ಮಿಕ್ಸ್ ಆದ್ರೆ ರೆಡಿ ಆಗಿದೆ ಅಂತ. ಪೈನಾಪಲ್ ಮಸಾಲ ರೆಡಿ ಆಗಿದೆ. ಈಗ ಮೇಲೆ ಲೈಲಾನ್ ಸೇವನ್ನು ಹಾಕೋಣ. ನೋಡಿ ಸ್ನೇಹಿತರೆ, ಪೈನಾಪಲ್ ಮಸಾಲ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಬರೀ ಹಣ್ಣು ಕೊಟ್ರೆ ಅವರು ತಿನ್ನೋದಿಲ್ಲ, ಈ ತರ ಮಾಡಿಕೊಟ್ರೆ ತಿಂತಾರೆ. ಒಂದ್ಸತಿ ಗೆಳೆಯರೆ, ಹಾಗೆ ಆಹಾರವೇ ಮೊದಲ ಔಷಧಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಹಾಗೆ ಅಂದವಾಗಿರುವುದಕ್ಕಿಂತ ಆನಂದವಾಗಿರುವುದೇ ತುಂಬಾನೇ ಮುಖ್ಯ. ಇದನ್ನು ಹೇಳಿದವರು ಸ್ವಾಮಿ ವಿವೇಕಾನಂದರು. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.